ಕ್ಯೂ ಇರ್ತದೆ, ಜನ ಪಬ್ಲಿಕ್ ಭಾಳ ಇರ್ತದೆ. ರವಿವಾರ ಒಂದು ಪ್ರತಿ ಅಮಾವಾಸ್ಯೆ. ಸರಪಳಿ ಅಂತಂದ್ರೆ ಅದೊಂದು ಪವಾಡ, ಕಬ್ಬಿಣದ ಸರಪಳಿ. ಈ ನಾಳೆ ದೀಪಾವಳಿ ಜಾತ್ರೆಗೆ ಆಮೇಲೆ ಸಂಕ್ರಮಣಕ್ಕೆ ಒಂದು ಸಲ ಇರ್ತದ. ಕಬ್ಬಿಣದ ಸರಪಳಿ ದೇವ್ರು ಕೆಳಗೆ ಹೋಗಿರ್ತಾನ, ಕೆಳಗಿಲಿಂದ ಮ್ಯಾಲ ಬರೋ ಟೈಮಿಗೆ ಅಲ್ಲೊಂದು ಸರಪಳಿ ಪವಾಡದ ಕಟ್ಟೆ ಐತಿ. ಆ ಕಟ್ಟಿ ಮೇಲೆ ಒಂದು ಕಂಬ ಅದ. ಆ ಕಂಬ ಕಾಯಿ ಕೇಸಿಂದ ಅವರು ಮೈಯಾಗ ದೇವ್ರು ಬಂದ ಕೇಸು ಉಗ್ರ ಬಂದಿರ್ತದ. ಆ ಟೈಮಿಗೆ ಜಗ್ಗಿ ಕೇಸಿಂದ ಹಿಂಗ್ ಹೊಡೆದು ಹರಿದು ಬಿಡ್ತಾರ ಅದನ್ನ ಕಬ್ಬಿಣ ಸರಪಳಿ. ಈ ತಿರುಪತಿ ಗೋವಿಂದ ಮೈಲಾರಲಿಂಗೇಶ್ವರನ ಬಗ್ಗೆ ಒಂದು ಕತೆ ಇದೆಯಲ್ಲ ಸ್ವಾಮಿ, ಅದು ಏನು? ಅದು ಏನೋ ಹಲವಾರು ರೀತಿ ಹೇಳ್ತಾರ. ಅದು ಈಗ ನಮ್ಮ ಇದಕ್ಕಾಗಿ ಹೇಳ್ಬೇಕಂದ್ರ ಮಲ್ಲಯ್ಯನ ಬಲ್ಲಿ ಗೋವಿಂದ ಸಾಲ ತೊಗೊಂಡ, ವೆಂಕಟರಮಣ ಸಾಲ ತೊಗೊಂಡೋಗಿನ 7 ಕೋಟಿ ತೊಗೊಂಡೋದಕ್ಕಾಗಿ ಅದು ಕೊಡ್ಲಾರ್ದ, ಅಥವಾ ಅಲ್ಲಿ ತಿರುಪತಿಯಿಂದ ಕೊಡ್ಲಾರ್ದ ಈತ ವಾದನ ಸಲಕ್ಕೆಲ್ಲ ಏನೋ ಒಂದು ಸುಳ್ಳು ಹೇಳಿಕೆಸಿಂದ ವಾಪಸ್ ಕಳಿಸ್ಲಕ್ಕೈತ. ಕಡೆಗೆ ಆತ ಗೋವಿಂದ ಅಂದ್ಬಿಟ್ಟ. ಈತ 7 ಕೋಟಿ ಅಂದ್ಕಂತ ಈ ಕಡೆ ಬಂದ್ಬಿಟ್ಟ ಅಂತ ಒಂದು ಹೇಳ್ತಾರ. ಆಮೇಲೆ ತಂದು ಕೊಟ್ರು ಅಲ್ಲಿ ಹೊನ್ನಕೆರೆ ಅಂತ ನಮ್ಮ ದೇವಸ್ಥಾನ ಮುಂದೆ. ಆ ಹೊನ್ನಕೆರೆಗೆ ಆಯ್ಕೆ ಹೋಗಿ ನಿನ್ ರೊಕ್ಕ ನನಗೆ ಬೇಕಾಗಿಲ್ಲ ಅಂತ ಅಂದನಂತ ಹೇಳ್ತಾರ. ಪ್ರತಿ ವರ್ಷ ಕಾರ್ಣಿಕ ನಡೆಯುತ್ತಲ್ಲ, ಅದು ದೀಪಾವಳಿ ನಾಳೆ ಚಾಲು ಆತ. ನೀರು ತುಂಬ ಹಬ್ಬಕ್ಕೆ ಅವೆಲ್ಲ ಕಾರ್ಯಕ್ರಮಗಳು ಸರಪಳಿ ಪವಾಡ ನಡೀತದ. ಫಸ್ಟ್ ಏನಂದ್ರ ಅಳಗೇರಿ ಅಂತ ಹೇಳಿ ಅದಿಲ್ಲ ಒಂದು ಗ್ರಾಮ, 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅದ. ಅಲ್ಲಿ ಹೋಗಿ 5 ದಿನ ವಾಸ ಮಾಡ್ತಾನ. ಅಲ್ಲಿಂದ ಬರ್ಬೇಕಾದ್ರೆ ನಮ್ಮ ಸರ್ವ ಭಕ್ತಾದಿಗಳು ಜ್ಯೋತಿ ಬೆಳಗ್ಗೆ ಕರ್ಕೊಂಬರ್ತಾರ. ನಮ್ಮ ಇಡೀ ಲಕ್ಷಾನುಗಟ್ಲೆ ಜ್ಯೋತಿ ಬೆಳಗ್ಗೆಸಿಂದ ಮರ್ದಿನ ಇವತ್ತ ಆಯ್ತವಾರ ದಿನ ಇಲ್ಲಿ ಬಂದು ಗುಡ್ಡ ಏರ್ತಾನ. ಆಯ್ತವಾರ ದಿನ ಬರ್ತಾನ ನಮ್ಮೂರಿಗೆ, ಗುರುವಾರ ದಿನ ಹೋಗ್ತಾನ ಅಳಗೇರಿಗೆ, ಆದಿತ್ಯವಾರ ದಿನ ಇಲ್ಲಿಗೆ ಬರ್ತಾನ. ಬಂದು ರಾತ್ರಿ ಏನಂದ್ರೆ ರಾತ್ರಿ 7-8 ಆಗ್ತದ ಬರ್ಬೇಕಾದ್ರೆ. ಆ ಟೈಮಿಗೆ ಎಲ್ಲ ಊರ್ ಜನ ಭಕ್ತಿಯಿಂದ ಜ್ಯೋತಿ ಬೆಳಗ್ತಾರ. ಜ್ಯೋತಿ ಬೆಳಗ್ಗೆ ಕೇಸಿಂದ ಇಲ್ಲಿ ಮ್ಯಾಲ ಬಂದು ಗುಡಿಗೆ ಬಂದಂದ್ರ ಮತ್ತೆ ಕೆಳಕ್ ಕಣ ಕಟ್ಲಕ್ಕ ಭೂಮ ಮುಟ್ಲಕ್ಕ ಅಂತೇಳಿ ಹೋಗ್ತಾನ. ಹೋಗಿ ಬೇಟೆ ಆಡ್ಲಕ್ಕ ಅಂತೇಳಿ ಹೋಗ್ತಾನ. ಅದು ರಕ್ಕಸರ ಸಂಹಾರಕ್ಕಾಗಿ ಬೇಟೆ ಆಡ್ಲಕ್ಕಂತ ಹೋಗಿ ಕೇಸಿಂದ ಅಲ್ಲಿ ರಕ್ಕಸರ ಸಂಹಾರ ಮಾಡಿಕೊಂಡು ಬಂದು ಅಲ್ಲಿ ಮಾಂಕಾಳಿ ದೇವಿ ಆಕಿನ ಬಲ್ಲಿ ಪೂಜೆ ಆಗ್ತದ. ಪೂಜೆ ಮಾಡ್ಕೊಂಡು ಬಂದು ಇಲ್ಲಿ ಹೇಳಿಕೆ ಬಂಡಿ ಅಂತದ ಕಾರಣಿ ಕೇಳೋದು. ಆ ಬಂಡಿ ಮೇಲೆ ಬಂದು ನಿಂತು 1-2 ವಚನ ಹೇಳ್ತಾನ ಅಷ್ಟೇ, 1-2 ಶಬ್ದ. 8 ದಿಕ್ಕು 4 ಮೂಲೆ ಸಂಪೂರ್ಣ ಅಂತ ಇಡೀ ಸೃಷ್ಟಿಗೆ ಒಂದು ಈ ವರ್ಷದಿಂದ ಏನದು ಕಾರಣಿಕ ಅದನ್ನು ನೋಡಿದ್ ಬಿಡ್ತಾನೆ, ಎಲ್ಲ ಭಕ್ತರಿಗೆ ಹೇಳ್ತಾನೆ.